ಆಚಾರ್ಯ ಶ್ರೀ ಶಾಂತಿಸಾಗರರ ಅಂತಿಮ ಉಪದೇಶ. ಶ್ರೀ ಋಷಭನಾಥರಿಂದ ಮಹಾವೀರರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯರತ್ನ ಬಾಹುಬಲಿ ಮಹಾರಾಜರಿಗೆ ಗುರು ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಪೂಜ್ಯ ಉಪದೇಶ ರತ್ನಾಕರ ಆರಾಧ ಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ನಮ್ಮ ಪೂಜ್ಯ ಗುರುಗಳಾದ ಉಪದೇಶ ರತ್ನಾಕರ ಆರಾಧ ಬಲಿ ಮಹಾರಾಜರು ಅವರ ತಮ್ಮ ಸಂಯಮಿ ಜೀವನದ 40 ವರ್ಷಗಳಲ್ಲಿ ಸಾಕಷ್ಟು, ಅಂದರೆ 200 ಬಸ್ತಿಗಳಿಗಿಂತನೂ ಜಾಸ್ತಿ ಬಸ್ತಿಗಳಲ್ಲಿ ಅವರು ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಅಂತಿಮ ಉಪದೇಶದ ಆ ಉಪದೇಶವನ್ನು ಕಲ್ಲಿನಲ್ಲಿ ಕೊರೆಸಿ ಹಾಕಿಸುವಂಥ ಒಂದು ಅನುಮೋದನೆ ಮಾಡಿ ಅದನ್ನು ಆ ರೀತಿ ಜನರಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ಹಾಕಿಸಿ ಅದನ್ನು ಕಡಿಮೆ ಈಗ ಇದು 200 ಬಸ್ತಿಗಳಲ್ಲಿ, ಅದಕ್ಕಿಂತ ಜಾಸ್ತಿ ಬಸ್ತಿಗಳಲ್ಲಿ ಅದು ಅವರ ಎಲ್ಲ ಕೆಲಸ ಆಗಿದೆ, ಅದರಲ್ಲಿ ಅವರ ಸಫಲತೆ ಆಗಿದೆ. ಬಂಧುಗಳೇ, ಈಗ ನಾವಂತೂ ಎಲ್ಲೂ ಹಾಕ್ಸೋದಕ್ಕಾಗಲ್ಲ. ಆದರೆ ನಾವು ಇಲ್ಲಿ ನೀವು ಹೀಗೇ ಅದನ್ನು ಕೇಳಬೇಕು ಉಪದೇಶ ಅನ್ನುವಂಥ ಉದ್ದೇಶದಿಂದ, ಅಂದರೆ ನೀವು ಕೇಳ್ರಿ ಇದನ್ನು ಅನ್ನುವಂಥ ಉದ್ದೇಶದಿಂದ. ಏಕೆ ಪಾಪ ಎಲ್ಲರಿಗೂ ಓದಲಿಕ್ಕಾಗಲ್ಲ, ಅಕಸ್ಮಾತ್ ಯಾರಿಗಾರು ಸಮಯ ಇರೋದಿಲ್ಲ, ಇಲ್ಲ ನಮ್ಮ ಕಡೆ ಅದು ಬೋರ್ಡ್ ಇರ್ತದೆ, ಅದು ಆದರೂ ಕೂಡ ನಿರ್ಲಕ್ಷ್ಯದಿಂದ ನಾವು ಅದನ್ನು ಓದೋಲ್ಲ. ಆದ್ದರಿಂದ ಬಂಧುಗಳೇ, ಇದನ್ನು ಓದಿದರೆ ಒಳ್ಳೆಯದು. ಅದಕ್ಕೆ ಯಾರಿಗೂ ಓದೋಕ್ಕಾಗಲ್ಲ, ಯಾರಿಗೆ ಓದೋಕ್ಕೆ ಬರಲ್ಲ ಅಂಥವರಿಗೆ ಕೇಳ್ಯಾರು ತಿಳ್ಕೊಳ್ಳಿ ಅಂತ ಹೇಳಿ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ. ಅಂದರೆ ಅಂತಿಮ ಉಪದೇಶವನ್ನು, ಇದು ಬೇರೆ ನಮ್ಮದು ಯಾವುದೂ ಉದ್ದೇಶ ಅಲ್ಲ ಇದರಲ್ಲಿ. ಮತ್ತು ಇದರಲ್ಲಿ ಕೇಳ್ರಿ, ಈಗ ನಾವು ಇದನ್ನು ನಮ್ಮ ಸ್ವಂತ, ಅಂದರೆ ನಮ್ಮ ಸ್ವಂತ ಅನುಭವದಿಂದ ನಾವೇನು ಇದನ್ನು ಮಾಡ್ತಾ ಇಲ್ಲ. ನಮ್ಮ ಹತ್ರ ಒಂದು ಪುಸ್ತಕ ನಮಗೆ ಒಂದು ಉಪಲಬ್ಧ ಆಗಿದೆ. ಆ ಪುಸ್ತಕದ ಹೆಸರಿದೆ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಜೀವನ ಪರಿಚಯ. ಆ ಪುಸ್ತಕ ಪ್ರಕಾಶನ ಆಗಿದೆ ಅಭಿನಂದನ ಪ್ರಕಾಶನ, ವಿಜಾಪುರ, ಮತ್ತು ನಿರೂಪಣೆ ಮಾಡಿದವರು ಕ್ಷುಲ್ಲಿಕಾ ಶ್ರೀ 105 ಜಿನಮತಿ ಮಾತಾಜಿಯವರು. ಅರ್ಥ ಆಯಿತು? ಈ ಪುಸ್ತಕದಲ್ಲಿ ಯಾವ ರೀತಿ ಉಲ್ಲೇಖ ಇದೆ ಆ ರೀತಿ ನಾವು ನಿಮಗೆ ಈ ಶಾಂತಿಸಾಗರರ ಅಂತಿಮ ಉಪದೇಶವನ್ನು ಹೇಳಲಾಗ್ತದೆ ಬಂಧುಗಳೇ. ಈಗ ಪ್ರಾರಂಭ ಮಾಡೋಣ, ಆಯ್ತಲ್ಲ? ಉಪದೇಶ ಪ್ರಾರಂಭಿಸೋಣ. ಮಧ್ಯದಲ್ಲಿ ಬಂಧುಗಳೇ ಒಂದು ಅಕ್ಷರವೂ ಕೂಡ ನಾವು ನಮ್ಮದಾಗಿ ಏನು ಹೇಳೋದಿಲ್ಲ, ಇದನ್ನು ಒಂದು ಗಮನ ಇಟ್ಟು ಕೇಳಿ. ಈಗ ಡೈರೆಕ್ಟ್ ಶಾಂತಿಸಾಗರ ಮಹಾರಾಜರದು ಉಪದೇಶ ಪ್ರಾರಂಭ ಆಗುತ್ತೆ. ಡೈರೆಕ್ಟ್ ನೀವು ತಯಾರಿದ್ದೀರಲ್ಲ? ಸ್ಟಾರ್ಟ್. ಶ್ರೀ ದೇಶಭೂಷಣ ಕುಲಭೂಷಣ ದಿಗಂಬರ ಜೈನ ಸಿದ್ಧಕ್ಷೇತ್ರ, ಕುಂತಲಗಿರಿ ಜಿಲ್ಲೆ, ಹುಸ್ಮಾನಾಬಾದ್ನಲ್ಲಿ ಪರಮ ಪೂಜ್ಯ ಯೋಗೀಂದ್ರ ಚೂಡಾಮಣಿ ಧರ್ಮ ಸಾಮ್ರಾಜ್ಯ ನಾಯಕ ಸಿದ್ಧಾಂತ ಪಾರಂಗತ ಶ್ರೀ 108 ಚಾರಿತ್ರ ಚಕ್ರವರ್ತಿ ಆಚಾರ್ಯವರ್ಯ ಶಾಂತಿಸಾಗರ ಮಹಾರಾಜರು ತಮ್ಮ ಯಮ ಸಲ್ಲೇಖನ ಉಪವಾಸದ 26ನೆಯ ದಿವಸ ದಿನಾಂಕ 8/9/1955 ರಂದು ಗುರುವಾರ ಸಾಯಂಕಾಲ 5 ಗಂಟೆ 10 ನಿಮಿಷದಿಂದ 5:32 ನಿಮಿಷದವರೆಗೆ, ಅಂದರೆ 22 ನಿಮಿಷಗಳವರೆಗೆ ಮರಾಠಿ ಭಾಷೆಯಲ್ಲಿ ಕೊಟ್ಟ ಅಂತಿಮ ಆದೇಶ ಮತ್ತು ಉಪದೇಶ. ಓಂ ಜಿನಾಯನ್ ನಮಃ. ಓಂ ಜಿನಾಯನ್ ನಮಃ. ಓಂ ಸಿದ್ಧಾಯನ್ ನಮಃ. ಭರತ ಐರಾವತ ಕ್ಷೇತ್ರಸ್ಥ ಭೂತ ಭವಿಷ್ಯ ವರ್ತಮಾನ
30-24 ಭಗವಾನ್ ನಮೋ ನಮಃ. ಶ್ರೀಮಂದರಾದಿ 20 ವಿಹಾರಮಾನ ತೀರ್ಥಂಕರ ಭಗವಾನ್ ನಮೋ ನಮಃ. ವೃಷಭಾದಿ ಮಹಾವೀರರ ಹೊರಗೆ 1452 ಗಣಧರ ದೇವಿಭ್ಯೋ ನಮೋ ನಮಃ. ಚಾರಣ ವೃದ್ಧಿಧಾರಿ ಮುನೀಶ್ವರಾಯ ನಮೋ ನಮಃ. 64 ವೃದ್ಧಿಧಾರಿ ಮುನೀಶ್ವರಾಯ ನಮೋ ನಮಃ. ಅಂತಃಕೃತ ಕೇವಲಿ ಮುನೀಶ್ವರಾಯ ನಮೋ ನಮಃ. ಪ್ರತಿಯೊಬ್ಬ ತೀರ್ಥಂಕರರ ಸಮಯದಲ್ಲಿ ದಶ ಘೋರೋಪಸರ್ಗ ವಿಜಯಿ ಮುನೀಶ್ವರಾಯ ನಮೋ ನಮಃ. ಮರಾಠಿಯಲ್ಲಿ ಮಾತಾಡಲು ಚಾಲು ಇದೆಯೋ? 11 ಅಂಗ 14 ಪೂರ್ವ ಶಾಸ್ತ್ರವು ಮಹಾಸಮುದ್ರವಾಗಿದೆ. ಅದನ್ನು ವರ್ಣನೆ ಮಾಡುವ ಶ್ರುತಕೇವಲಿ ಯಾರು ಇಂದು ಇಲ್ಲ. ಶ್ರುತಕೇವಲಿ ಅದರ ವರ್ಣನೆಯನ್ನು ಮಾಡಬಹುದು, ಕೇವಲಿಯೂ ಅದರ ವರ್ಣನೆಯನ್ನು ಮಾಡಬಹುದು. ನನ್ನಂಥ ಕ್ಷುದ್ರ ಮನುಷ್ಯ ಅದರ ವರ್ಣನೆಯನ್ನು ಹೇಗೆ ಮಾಡುವನು? ಆ ಶಾಸ್ತ್ರವು ಸರ್ವ ಜೀವಗಳ ಕಲ್ಯಾಣ ಮಾಡುತ್ತದೆ. ಜಿನ್ವಾಣಿ ಅಥವಾ ಶ್ರುತದೇವಿಯು ಅನಂತ ಸಮುದ್ರದಂತೆ ಇದ್ದಾಳೆ. ಆದುದರಿಂದ ಅದರಲ್ಲಿ ಜಿನಧರ್ಮವನ್ನು ಯಾವ ಜೀವನು ಧಾರಣೆ ಮಾಡುತ್ತಾನೆಯೋ ಅವನ ಕಲ್ಯಾಣವು ಅವಶ್ಯ ಆಗುತ್ತದೆ. ಅನಂತ ಸುಖದ ಪ್ರಾಪ್ತಿಯಾಗಿ ಮೋಕ್ಷ ಪ್ರಾಪ್ತಿಯು ಆ ಜೀವನಿಗೆ ಆಗುತ್ತದೆ. ಹೀಗೆ ನಿಯಮವಿದೆ. ಅನಂತ ಗ್ರಂಥಗಳಲ್ಲಿ ಒಂದು ಓಂ ಅಕ್ಷರವನ್ನು ಧಾರಣೆ ಮಾಡಿದರೆ ಆ ಜೀವನ ಕಲ್ಯಾಣವಾಗುತ್ತದೆ. ಸಂವೇದ ಶಿಖರ್ಜಿಯಲ್ಲಿ 2 ಮಂಗಗಳು ಜಗಳವಾಡುತ್ತಿದ್ದವು. ನಮೋಕಾರ ಮಂತ್ರದಿಂದ ಸ್ವರ್ಗಕ್ಕೆ ಹೋದವು. ಸುದರ್ಶನ ಶ್ರೇಷ್ಠಿಯು ಎತ್ತಿಗೆ ನಮೋಕಾರ ಮಂತ್ರದ ಉಪದೇಶವನ್ನು ಕೊಟ್ಟನು. ಅದು ಸ್ವರ್ಗಕ್ಕೆ ಹೋಯಿತು. ಸಪ್ತವ್ಯಸನಧಾರಿಯಾದ ಅಂಜನಚೋರನು ನಮೋಕಾರ ಮಂತ್ರದ ಪ್ರಭಾವದಿಂದ ಮುಕ್ತಿಗೆ ಹೋದನು. ಇದಿರಲಿ, ನೀಚ ಜಾತಿಯಾದ ನಾಯಿಯು ಜೀವಂಧರ ಕುಮಾರನ ಉಪದೇಶದಿಂದ ದೇವಗತೆಯನ್ನು ಪಡೆಯಿತು. ಇಷ್ಟೊಂದು ಮಹಿಮೆ ಜಿನಧರ್ಮದಲ್ಲಿ ಇದೆ, ಆದರೆ ಯಾರೂ ಧಾರಣೆ ಮಾಡುವುದಿಲ್ಲ. ಜೈನರಾಗಿಯೂ ಜಿನಧರ್ಮದ ಮೇಲೆ ವಿಶ್ವಾಸವಿಲ್ಲ. ಅನಂತಕಾಲದಿಂದ ಜೀವ ಪುದ್ಗಲ ಎರಡೂ ಬೇರೆ ಆಗಿವೆ. ಇದು ಜಗತ್ತಿಗೆಲ್ಲ ಗೊತ್ತಿದೆ, ಆದರೆ ವಿಶ್ವಾಸವಿಲ್ಲ. ಪುದ್ಗಲ ಬೇರೆಯಾಗಿದೆ, ಜೀವ ಬೇರೆಯಾಗಿದೆ. ಹೀಗೆ ಎರಡೂ ಬೇರೆಯಾಗಿರುವಾಗ ನಾವು ಜೀವವೋ ಪುದ್ಗಲವೋ ಎಂಬ ವಿಷಯವನ್ನು ವಿಚಾರ ಮಾಡಬೇಕಾಗಿದೆ. ನಾವಂತೂ ಜೀವರಾಗಿದ್ದೇವೆ, ಪುದ್ಗಲವಲ್ಲ. ಪುದ್ಗಲ ಜೀವನಿಂದ ಬೇರೆಯಾಗಿದೆ, ಜಡವಾಗಿದೆ. ಅದರಲ್ಲಿ ಜ್ಞಾನವಿಲ್ಲ. ಜ್ಞಾನ, ದರ್ಶನ, ಚೈತನ್ಯ ಈ ಗುಣಗಳು ಜೀವನಲ್ಲಿ ಇವೆ. ಸ್ಪರ್ಶ, ರಸ, ವರ್ಣ, ಗಂಧ ಇವು ಪುದ್ಗಲದಲ್ಲಿವೆ. ಎರಡರ ಗುಣಧರ್ಮವು ಭಿನ್ನವಾಗಿದೆ. ಎರಡೂ ಬೇರೆ ಬೇರೆಯಾಗಿವೆ. ನಾವು ಜೀವವೋ ಪುದ್ಗಲವೋ? ನಾವು ಜೀವ ಪುದ್ಗಲದ ಹಿಂದೆ ಬಿದ್ದಿದ್ದರಿಂದ ಈ ಜೀವನಿಗೆ ಮೋಹನೀಯ ಕರ್ಮವು ಆವರಿಸಿದೆ. ಮೋಹನೀಯ ಕರ್ಮವು ಜೀವನ ಘಾತ ಮಾಡುತ್ತದೆ. ಪುದ್ಗಲದ ಪಕ್ಷವನ್ನು ಹಿಡಿದರೆ ಜೀವನ ಘಾತವಾಗುತ್ತದೆ. ಜೀವನ ಪಕ್ಷವನ್ನು ಹಿಡಿದರೆ ಪುದ್ಗಲದ ಘಾತವಾಗುತ್ತದೆ. ನಾವಂತೂ ಜೀವರಿದ್ದೇವೆ. ಆದುದರಿಂದ ಜೀವನ ಕಲ್ಯಾಣ ಮಾಡುವುದು, ಅವನನ್ನು ಅನಂತ ಸುಖದಲ್ಲಿ ಮುಟ್ಟಿಸುವುದು, ಮೋಕ್ಷಕ್ಕೆ ಜೀವನು ಹೋಗುವುದು, ಇದೆಲ್ಲ ಜೀವನಿಗೆ ಆಗುತ್ತದೆ. ಪುದ್ಗಲ ಮೋಕ್ಷಕ್ಕೆ ಹೋಗುವುದಿಲ್ಲ. ಇಷ್ಟು ತಿಳಿದು ಈ ಲೋಕವೆಲ್ಲ, ಜಗತ್ತೆಲ್ಲ ಬಾಹ್ಯದಲ್ಲಿ ಮರುಳಾಗಿದೆ, ಪಂಚ ಪಾಪಗಳಲ್ಲಿ ಬಿದ್ದಿದೆ. ಮತ್ತು ಇದರಲ್ಲಿ ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಸಮ್ಯಕ್ತ್ವದ ಘಾತವಾಗಿದೆ. ಚಾರಿತ್ರ ಮೋಹನೀಯ ಕರ್ಮದ ಉದಯದಿಂದ ಸಂಯಮದ ಘಾತವಾಗಿದೆ. ಈ 2 ಕರ್ಮಗಳಿಂದ ಜೀವನ ಘಾತವಾಗಿದೆ. ಹಾಗಾದರೆ ನಾವು ಏನು ಮಾಡಬೇಕು? ಸುಖ ಪ್ರಾಪ್ತಿಯಾಗಬೇಕೆಂದು ಯಾರ ಇಚ್ಛೆ ಇದೆಯೋ ಅಂಥವರಿಗೆ ನಮ್ಮ ಆದೇಶವೇನೆಂದರೆ ಅವರು ದರ್ಶನ ಮೋಹನೀಯ ಕರ್ಮವನ್ನು ನಾಶ ಮಾಡಿ ಸಮ್ಯಕ್ತ್ವವನ್ನು ಅರ್ಜಿಸಬೇಕು. ಚಾರಿತ್ರ ಮೋಹನೀಯ ಕರ್ಮವನ್ನು ನಾಶ ಮಾಡಿ ಸಂಯಮವನ್ನು ಧರಿಸಬೇಕು. ಈ 2 ಮೋಹನೀಯ ಕರ್ಮಗಳ ನಾಶದಿಂದ
ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಇದೇ ನಮ್ಮ ಆದೇಶ, ಇದೇ ನಮ್ಮ ಉಪದೇಶವಾಗಿದೆ. ಅನಂತ ಕಾಲದಿಂದ ಈ ಜೀವನು ಮಿಥ್ಯಾಕರ್ಮದ ಉದಯದಿಂದ ಸಂಸಾರದಲ್ಲಿ ಪರಿಭ್ರಮಣೆ ಮಾಡಿಕೊಂಡು ಬಂದಿದ್ದಾನೆ. ಹೀಗಿರುವಾಗ ಮಿಥ್ಯಾತ್ವ ಕರ್ಮದ ನಾಶದಿಂದಲೇ ನಮ್ಮ ಕಲ್ಯಾಣವಾಗುವುದು. ಸಮ್ಯಕ್ತ್ವ ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. ಸಮ್ಯಕ್ತ್ವ ಅಂದರೆ ಏನು? ಇದನ್ನು ಶ್ರೀ ಕುಂದಕುಂದ ಸ್ವಾಮಿಗಳು ಸಮಯಸಾರ, ಪ್ರವಚನಸಾರ, ನಿಯಮಸಾರ, ಪಂಚಾಸ್ತಿಕಾಯ, ಅಷ್ಟಪಾವುಡ ಮತ್ತು ಗೊಮ್ಮಟಸಾರ ಮೊದಲಾದ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆದರೆ ಇದರ ಮೇಲೆ ವಿಶ್ವಾಸ ಮಾಡುವವರು ಯಾರು? ತನ್ನ ಆತ್ಮಕಲ್ಯಾಣ ಮಾಡಿಕೊಳ್ಳುವವನು ಮಾಡ್ಯಾನು. ಹೀಗೆಯೇ ಸಂಸಾರದಲ್ಲಿ ತಿರುಗಾಡೋದೇ ಇದ್ದರೆ ಈ ಆತ್ಮನು ತಿರುಗಾಡುತ್ತಾ ಬಂದಿದ್ದಾನೆ. ಅದಕ್ಕೆ ಉಪಾಯವಿಲ್ಲ. ಆದರೆ ಹೀಗೆ ಮಾಡಬಾರದು. ಇದೇ ನಮ್ಮ ಆದೇಶವಿದೆ, ಇದೇ ನಮ್ಮ ಉಪದೇಶವಿದೆ. ಓಂ ನಮಃ. ಓಂ ಸಿದ್ಧಾಯ ನಮಃ. ನಾವು ಏನು ಮಾಡಬೇಕು? ದರ್ಶನ ಮೋಹನೀಯ ಕರ್ಮದ ಕ್ಷಯ ಮಾಡಬೇಕು. ಯಾವುದರಿಂದ ಅದರ ಕ್ಷಯವಾಗುತ್ತದೆ? ಆತ್ಮಚಿಂತನೆಯಿಂದ ಆಗುತ್ತದೆ. ದಾನ ಪೂಜಾದಿಗಳನ್ನು ಮಾಡಿದರೆ ಪುಣ್ಯಬಂಧ ಆಗುತ್ತದೆ. ತೀರ್ಥಯಾತ್ರೆಯನ್ನು ಮಾಡಿದರೆ ಪುಣ್ಯಬಂಧವಾಗುತ್ತದೆ. ಪ್ರತಿಯೊಂದು ಧರ್ಮದ ಕಾರ್ಯದಿಂದ ಪುಣ್ಯಬಂಧವಾಗುತ್ತದೆ. ಕರ್ಮ ನಿರ್ಜರೆಗೆ ಆತ್ಮಚಿಂತನೆಯೇ ಸಾಧನವಾಗಿದೆ. ಕೇವಲ ಜ್ಞಾನವಾಗಲಿಕ್ಕೆ ಆತ್ಮಚಿಂತನೆಯೇ ಸಾಧನವಾಗಿದೆ. ಈ ಅನಂತ ಕರ್ಮಗಳ ನಿರ್ಜರೆಗೆ ಆತ್ಮಚಿಂತನೆಯೇ ಸಾಧನವಾಗಿದೆ. ಆತ್ಮನ ಧ್ಯಾನವಿಲ್ಲದೆ ಕರ್ಮ ನಿರ್ಜರೆ ಆಗುವುದಿಲ್ಲ. ಕೇವಲ ಜ್ಞಾನವಿಲ್ಲದೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಹಾಗಾದರೆ ನಾವೇನು ಮಾಡಬೇಕು? 24 ಗಂಟೆಗಳಲ್ಲಿ 6 ಗಳಿಗೆ ಉತ್ತಮ, 4 ಗಳಿಗೆ ಮಧ್ಯಮ, 2 ಗಳಿಗೆ ಜಗನ್ಯವೆಂದು ಹೇಳಲಾಗಿದೆ. ಕಡಿಮೆಯಿಂದ ಕಡಿಮೆ 10-15 ಮಿನಿಟು ಧ್ಯಾನ ಮಾಡಿರಿ. ನಮ್ಮ ಹೇಳಿಕೆ ಎಂದರೆ 5 ಮಿನಿಟ್ ಆದರೂ ಮಾಡಿರಿ. ಆತ್ಮಚಿಂತನೆ ಮಾಡಿರಿ. ಆತ್ಮಚಿಂತನೆ ಇಲ್ಲದೆ ಸಮ್ಯಕ್ತ್ವ ಆಗುವುದಿಲ್ಲ. ಸಮ್ಯಕ್ತ್ವ ಇಲ್ಲದೆ ಕರ್ಮದ ಸಂಸಾರ ಬಂಧನದಿಂದ ಬಿಡುಗಡೆ ಆಗುವುದಿಲ್ಲ. ಜನ್ಮ ಜರ ಮರಣದಿಂದ ದೂರವಾಗುವುದಿಲ್ಲ. ಸಮ್ಯಕ್ತವಾದ ನಂತರ ಮುಂದೆ ಸಂಯಮದ ಹಿಂದೆ ಬೀಳಬೇಕು. ಚಾರಿತ್ರ್ಯ ಮೋಹನೀಯ ಕರ್ಮದ ಉದಯದಿಂದ ಸಮ್ಯಕ್ತವಾಗಿ 66 ಸಾಗರೋಪಮ ವರ್ಷಗಳವರೆಗೂ ಈ ಆತ್ಮನು ಸಂಸಾರದಲ್ಲಿ ಇರುವನು. ಮೋಕ್ಷ ಆಗುವುದಿಲ್ಲ. ಆದುದರಿಂದ ಚಾರಿತ್ರ್ಯ ಮೋಹನೀಯ ಕರ್ಮವನ್ನು ನಾಶ ಮಾಡಲು ಸಂಯಮವನ್ನೇ ಧರಿಸಲೇಬೇಕು. ಸಂಯಮವಿಲ್ಲದೆ ಚಾರಿತ್ರ್ಯ ಮೋಹನೀಯ ಕರ್ಮದ ನಾಶವಾಗುವುದಿಲ್ಲ. ಈ ಸಂಯಮವು ಹೇಗೂ ಇರಲಿ, ಸಂಯಮ ಇರಬೇಕು. ಹೆದರಬೇಡಿ. ಸಂಯಮ ಧಾರಣೆಯನ್ನು ಮಾಡಲು ಹೆದರಬೇಡಿ. ಸಂಯಮವನ್ನು ಧರಿಸದೆ 7ನೇ ಗುಣಸ್ಥಾನ ಆಗುವುದಿಲ್ಲ. ವಸ್ತ್ರದಲ್ಲಿ 7ನೇ ಗುಣಸ್ಥಾನವಿಲ್ಲ. 7ನೇ ಗುಣಸ್ಥಾನವಿಲ್ಲದೆ ಆತ್ಮನ ಅನುಭವ ಆಗುವುದೇ ಇಲ್ಲ. ಆತ್ಮನ ಅನುಭವವಿಲ್ಲದೆ ಕರ್ಮದ ನಿರ್ಜರೆ ಇಲ್ಲ. ಕರ್ಮದ ನಿರ್ಜರೆ ಇಲ್ಲದೆ ಕೇವಲ ಜ್ಞಾನವಾಗುವುದಿಲ್ಲ. ಓಂ ಸಿದ್ಧಾಯ ನಮಃ. ನಿರ್ವಿಕಲ್ಪ ಸಮಾಧಿ ಮತ್ತು ಸವಿಕಲ್ಪ ಸಮಾಧಿ ಹೀಗೆ ಸಮಾಧಿಯ 2 ಭೇದಗಳು ಹೇಳಲಾಗಿದೆ. ಗೃಹಸ್ಥರು ವಸ್ತ್ರದಲ್ಲಿ ಸವಿಕಲ್ಪ ಸಮಾಧಿಯನ್ನು ಮಾಡಬಹುದು. ಮುನಿಯಾಗದೆ ನಿರ್ವಿಕಲ್ಪ ಸಮಾಧಿ ಆಗುವುದಿಲ್ಲ. ವಸ್ತ್ರವನ್ನು ಬಿಡದೆ ಮುನಿಪದ ಆಗುವುದಿಲ್ಲ. ಬಂಧುಗಳೇ, ಹೆದರಬೇಡಿರಿ. ಮುನಿಪದವನ್ನು ಧಾರಣೆ ಮಾಡಿರಿ. ಯಥಾರ್ಥ ಸಂಯಮವಾಗದೆ ನಿರ್ವಿಕಲ್ಪ ಸಮಾಧಿ ಆಗುವುದಿಲ್ಲ. ನಿರ್ವಿಕಲ್ಪ ಸಮಾಧಿಯಾದರೇನೇ ಸಮ್ಯಕ್ತವಾಗುತ್ತದೆ. ಹೀಗೆ ಸಮಯಸಾರದಲ್ಲಿ ಕುಂದಕುಂದ ಸ್ವಾಮಿಗಳು ಹೇಳಿದ್ದಾರೆ. ಆತ್ಮಾನುಭವವಿಲ್ಲದೆ ಸಮ್ಯಕ್ತವಾಗುವುದಿಲ್ಲ. ಉಪಚಾರ ಸಮ್ಯಕ್ತವಕ್ಕೆ ವ್ಯವಹಾರ ಸಮ್ಯಕ್ತವೆಂದು ಹೇಳಿದ್ದಾರೆ. ಅದು ನಿಜವಾದ ಸಮ್ಯಕ್ತವಲ್ಲ, ಅದು ಸಾಧನವಾಗಿದೆ. ಫಲ ಬರಲಿಕ್ಕೆ ಪುಷ್ಪವು ಹೇಗೆ ಸಾಧನವೋ ಹಾಗೆಯೇ ವ್ಯವಹಾರ ಸಮ್ಯಕ್ತವು ಹೇಳಲಾಗಿದೆ. ಅದು ನಿಜವಾದ ಸಮ್ಯಕ್ತವಲ್ಲ. ನಿಜವಾದ ಸಮ್ಯಕ್ತವು ಆತ್ಮಾನುಭವದ ನಂತರವೇ ಆಗುತ್ತದೆ. ಆತ್ಮಾನುಭವ ಯಾವಾಗ ಆಗುತ್ತದೆ? ನಿರ್ವಿಕಲ್ಪ ಸಮಾಧಿಯಾದ ನಂತರ ಆಗುತ್ತದೆ. ನಿರ್ವಿಕಲ್ಪ ಸಮಾಧಿ ಯಾವಾಗ ಆಗುತ್ತದೆ? ಮುನಿಪದ ಧಾರಣೆ ಮಾಡಿದ ನಂತರವೇ ಆಗುತ್ತದೆ. ನಿರ್ವಿಕಲ್ಪ ಸಮಾಧಿಯ ಪ್ರಾರಂಭ ಯಾವಾಗ ಆಗುತ್ತದೆ? 7ನೇ ಗುಣಸ್ಥಾನದಲ್ಲಿ ಪ್ರಾರಂಭವಾಗಿ 12ನೇ ಗುಣಸ್ಥಾನದಲ್ಲಿ ಪೂರ್ಣವಾಗುತ್ತದೆ. 13ನೇ ಗುಣಸ್ಥಾನದಲ್ಲಿ ಕೇವಲ ಜ್ಞಾನವಾಗುತ್ತದೆ. ಹೀಗೆ ನಿಯಮವಿದೆ. ಶಾಸ್ತ್ರಗಳಲ್ಲಿ ಹೀಗೆ ಹೇಳಿದ್ದಾರೆ.
ಆದುದರಿಂದ ನೀವು ಹೆದರಬೇಡಿ, ಸಂಯಮ ಧಾರಣೆ ಮಾಡಿರಿ. ಇವೇ ನಮ್ಮ ಕಲ್ಯಾಣವನ್ನು ಮಾಡುವವು. ಇವಿಲ್ಲದೆ ಕಲ್ಯಾಣವಾಗಲಾರದು. ಸಂಯಮವಿಲ್ಲದೆ ಕಲ್ಯಾಣವಾಗಲಾರದು. ಆತ್ಮಚಿಂತನೆ ಇಲ್ಲದೆ ಕಲ್ಯಾಣವಾಗಲಾರದು. ಪುದ್ಗಲ ಮತ್ತು ಜೀವ ಭಿನ್ನ ಭಿನ್ನವಾಗಿವೆ ಎಂದು ನಿಶ್ಚಯವಾಗಿ ತಿಳಿಯಿರಿ. ನಿಮಗೆ ಸಾಮಾನ್ಯ ತಿಳಿಯುತ್ತದೆ, ಯಥಾರ್ಥ ತಿಳಿಯುವುದಿಲ್ಲ. ಯಥಾರ್ಥ ತಿಳಿಯುತ್ತಿದ್ದರೆ ನೀವು ಪುದ್ಗಲದ ಮೋಹದಲ್ಲಿ ಏಕೆ ಬೀಳುತ್ತಿದ್ದೀರಿ? ಮಕ್ಕಳು, ಮರಿಗಳು, ತಾಯಿ, ತಂದೆ, ಅಣ್ಣ, ತಮ್ಮಂದಿರು ಇವರೆಲ್ಲರೂ ಪುದ್ಗಲದ ಸಂಬಂಧದವರು. ಜೀವದ ಸಂಬಂಧದವರಂತೂ ಯಾರೂ ಇಲ್ಲವಪ್ಪ. ಜೀವನೊಬ್ಬನೇ. ಈ ಜೀವನಿಗೆ ಯಾರೂ ಇಲ್ಲ. ಎಷ್ಟೋ ಭಾವಗಳಲ್ಲಿ ಒಬ್ಬನೇ ಹೋಗುತ್ತಿದ್ದಾನೆ, ಮೋಕ್ಷಕ್ಕೂ ಒಬ್ಬನೇ ಹೋಗುವನು. ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ ಈ 6 ಕ್ರಿಯೆಗಳು ಹೇಳಲಾಗಿದೆ. ಹಸಿ, ಮಸಿ, ಕೃಷಿ, ವಾಣಿಜ್ಯ, ಶಿಲ್ಪ, ವಿದ್ಯಾ ಇವು 6 ವ್ಯವಸಾಯಗಳನ್ನು ಹೇಳಲಾಗಿದೆ. ಈ 6 ವ್ಯವಸಾಯಗಳಲ್ಲಿ ಅರ್ಜಿತವಾದ ಪಾಪವನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಈ 6 ಕ್ರಿಯೆಗಳನ್ನು ಆಚರಿಸಬೇಕು. ಇದು ವ್ಯವಹಾರ. ಇದರಿಂದ ನಿಜವಾದ ಮೋಕ್ಷವು ಸಿಗಲಾರದು. ಐಹಿಕ ಸುಖವು ಸಿಗಬಹುದು, ಪಂಚೇಂದ್ರಿಯ ಸುಖ ಸಿಗಬಹುದು. ಪಂಚಪಾಪಗಳ ತ್ಯಾಗದಿಂದ ಪಂಚೇಂದ್ರಿಯ ಸುಖ ಸಿಗಬಹುದು, ಮೋಕ್ಷವು ಸಿಗಲಾರದು. ಮೋಕ್ಷವು ಯಾವುದರಿಂದ ಸಿಗಬಹುದು? ಮೋಕ್ಷವು ಮಾತ್ರ ಆತ್ಮಚಿಂತನೆಯಿಂದಲೇ ಸಿಗುತ್ತದೆ. ಬೇರೆ ಯಾವ ಕರ್ಮ, ಕ್ರಿಯೆ, ಕಾರಣಗಳಿಂದಲೂ ಮೋಕ್ಷವು ಸಿಗಲಾರದು. ನಯ, ಶಾಸ್ತ್ರ, ಅನುಭವ ಈ 3 ಕೂಡಿಸಿ ನೋಡಿ. ಮೋಕ್ಷವು ಯಾವುದರಿಂದ ಸಿಗುತ್ತದೆ? ಬೇರೆ ಎಲ್ಲ ಇರಲಿ, ನಮ್ಮ ಅನುಭವ ಎಷ್ಟಿದೆ? ಭಗವಂತನ ದಿವ್ಯವಾಣಿಯ ಮುಂದೆ ಅದರ ಬೆಲೆ ಇಲ್ಲ. ಸತ್ಯವಾಣಿಯ ಮೇಲೆ ಪೂರ್ಣ ವಿಶ್ವಾಸವಿಡಬೇಕು. ಈ ವಾಣಿಯ ಒಂದು ಶಬ್ದವನ್ನು ಕೇಳಿದರೂ ಒಂದೇ ಶಬ್ದದಿಂದ ಮುಕ್ತಿಗೆ ಹೋಗುವನು. ಹೀಗೆ ನಿಯಮವಿದೆ. ಆದುದರಿಂದ ಈ ವಾಣಿಯ ಮೇಲೆ ವಿಶ್ವಾಸವಿಡಬೇಕು. ಸತ್ಯವಾಣಿ ಎಂದರೆ ಏನು? ಆತ್ಮಚಿಂತನೆಯಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುವವು. ಅದಲ್ಲದೆ ಏನೂ ಇಲ್ಲವಯ್ಯ. ಬೇರೆ ಎಲ್ಲ ಕ್ರಿಯೆಗಳಿಂದ ಪುಣ್ಯ ಬಂದ ಸ್ವರ್ಗ ಸುಖ ಸಿಗುತ್ತದೆ, ರಾಜ ಪದವಿ ಲಭಿಸುತ್ತದೆ, ಸಂಪತ್ತು, ಸಂತತಿ, ವೈಭವಗಳು ದೊರೆಯುತ್ತವೆ. ಆದರೆ ಮೋಕ್ಷ ಸಿಗುವುದಿಲ್ಲ. ಮೋಕ್ಷ ಸಿಗಬೇಕಾದರೆ ಕೇವಲ ಆತ್ಮಚಿಂತನೆಯೇ ಸಾಧನವಾಗಿದೆ. ಆದುದರಿಂದ ಅದನ್ನು ಮಾಡಬೇಕಾಗಿದೆ. ಅದಿಲ್ಲದೆ ಸದ್ಗತಿ ಆಗುವುದಿಲ್ಲ. ಈ ಕ್ರಿಯೆಗಳನ್ನು ಮಾಡಲೇಬೇಕು. ಸಾರಾಂಶ: ಧರ್ಮಸ್ಯ ಮೂಲ ದಯಾ. ಜಿನಧರ್ಮದ ಮೂಲವೇನು? ಸತ್ಯ ಮತ್ತು ಅಹಿಂಸೆ. ಬಾಯಿಯಿಂದ ಸತ್ಯ, ಅಹಿಂಸೆ ಎಂದು ಎಲ್ಲರೂ ಹೇಳುತ್ತೀರಿ, ಆದರೆ ಅದನ್ನು ಪಾಲಿಸುವುದಿಲ್ಲ. ಬಾಯಿಯಿಂದ ಅಡಿಗೆ ಊಟ ಮಾಡಿ ಎಂದು ಹೇಳಿದ ಮಾತ್ರಕ್ಕೆ ಹೊಟ್ಟೆ ತುಂಬುವುದೋ? ಕ್ರಿಯೆ ಮಾಡದೆ ಊಟ ಮಾಡದೆ ಹೊಟ್ಟೆ ತುಂಬುವುದಿಲ್ಲವಷ್ಟೇ. ಆದುದರಿಂದ ಕ್ರಿಯೆ ಮಾಡಬೇಕು. ಕ್ರಿಯೆ ಮಾಡಿದರೆ ನಮ್ಮ ಕಾರ್ಯವು ಸಾಧ್ಯವಾಗುವುದು. ಉಳಿದ ಎಲ್ಲ ಕಾರ್ಯಗಳನ್ನು ಬಿಡಿರಿ. ಸತ್ಯ ಅಹಿಂಸೆಯನ್ನು ಪಾಲಿಸಿರಿ. ಸತ್ಯದಲ್ಲಿ ಸಮ್ಯಕ್ತು ಇದೆ. ಅಹಿಂಸೆಯಲ್ಲಿ ಯಾವ ಜೀವನಿಗೂ ದುಃಖ ಕೊಡದೇ ಇರುವುದರಿಂದ ಸಂಯಮವಿದೆ. ಇದು ವ್ಯವಹಾರದ ಮಾತಾಗಿದೆ. ಈ ವ್ಯವಹಾರ ಪಾಲಿಸಿರಿ. ಸಮ್ಯಕ್ತ್ವ ಧರಿಸಿರಿ. ಸಂಯಮವನ್ನು ಪಾಲಿಸಿರಿ. ಇದರಿಂದ ನಿಮ್ಮ ಕಲ್ಯಾಣವಾಗುತ್ತದೆ. ಅದಿಲ್ಲದೆ ಕಲ್ಯಾಣವಾಗುವುದಿಲ್ಲ. ಇನ್ನು ಸಾಕು. ಬಂಧುಗಳೇ, ಇಲ್ಲಿವರೆಗೆ ನೀವು ಆಚಾರ್ಯ ಭಗವಾನ್, ಚಾರಿತ್ರ ಚಕ್ರವರ್ತಿ, ಶಾಂತಿಸಾಗರ ಮಹಾರಾಜರ ಈ ಅಂತಿಮ ಆದೇಶ ಮತ್ತು ಉಪದೇಶವನ್ನು ಕೇಳಿದ್ದೀರಿ. ಬಂಧುಗಳೇ, ಈಗ ನೀವು ಮೇಲೆ ಕೇಳಿದ್ದಂತೂ ಇದು ಅವರ ಉಪದೇಶ ಆಯಿತು. ಈಗ ನೋಡೋಣ, ಇನ್ನೊಂದು ಸಣ್ಣ ವಿಷಯ ಹೇಳೋದು. ಇದರಲ್ಲಿ ಗುರು ಗರಿಮಾ ಅಂತ ಒಂದು ಪುಸ್ತಕ ಇದೆ. ಆ ಗುರು ಗರಿಮಾದಲ್ಲಿ ಆಚಾರ್ಯ ಭಗವಾನ್ ಶಾಂತಿಸಾಗರರು ಎಷ್ಟು ಉಪವಾಸಗಳನ್ನು ಮಾಡಿದರು ಅಂಥದ್ದು ಉಲ್ಲೇಖ ಬಂದಿದೆ. ಮತ್ತು ಇನ್ನೊಂದು ಪುಸ್ತಕ ಇದೆ,
ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಜೀವನ ಪರಿಚಯ. ಅಭಿನಂದನ ಪ್ರಕಾಶನ ವಿಜಾಪುರ. ನಿರೂಪಣೆ ಕ್ಷುಲ್ಲಿಕಾ ಶ್ರೀ 105 ಜಿನಮತಿ ಮಾತಾಜಿಯವರು. ಈ ಎರಡು ಪುಸ್ತಕಗಳ ಆಧಾರದಿಂದ ನಾವಿಲ್ಲಿ ಹೇಳ್ತಾ ಇದ್ದೀವಿ ಬಂಧುಗಳೇ. ಈ ನೋಡಿ, ಗಮನ ಇಟ್ಟು ಕೇಳಿ. ಈ ಎರಡು ಪುಸ್ತಕದ ಆಧಾರದಲ್ಲಿ ಇನ್ನೊಂದು ಗುರು ಗರಿಮಾ ಅನ್ನುವಂಥ ಪುಸ್ತಕದಿಂದ ಆಯ್ದು ಹೇಳ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ ಅಂದರೆ, ಗುರು ಗರಿಮಾದಲ್ಲಿ ಶಾಂತಿಸಾಗರ ಮಹಾರಾಜರ ಸಂಪೂರ್ಣ ಒಟ್ಟು ಉಪವಾಸ ಬಂದಿದೆ 9602. ಆದರೆ ಶಾಂತಿಸಾಗರ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಜೀವನ ಚರಿತ್ರೆ ಪುಸ್ತಕದಲ್ಲಿ 336 ಉಪವಾಸಗಳು ಎಕ್ಸ್ಟ್ರಾ ಬರ್ತದವು. ಅವರಲ್ಲೂ ಕೂಡ ಒಟ್ಟು ಅವರು ಅಷ್ಟೇ ಕೊಟ್ಟಿದ್ದಾರೆ. ಒಟ್ಟು ಅಂತ ಹೇಳಿ ಬರೆದಿದ್ದಾರೆ 9602 ಉಪವಾಸಗಳು. ಒಟ್ಟು ಎರಡು ಪುಸ್ತಕದಲ್ಲೂ ಒಟ್ಟು ಹಾಗೇನೆ ಕೊಟ್ಟಿದ್ದಾರೆ. ಒಟ್ಟು ಸಂಖ್ಯೆಗಳು 9602 ಎರಡು ಪುಸ್ತಕದಲ್ಲಿ ಹಾಗೇನೇ ಇದೆ. ಆದರೆ ಆಚಾರ್ಯ ಶಾಂತಿಸಾಗರ ಮಹಾರಾಜರ ಜೀವನ ಚರಿತ್ರೆ ಶುಲ್ಲಿಕಾ ಮಾತಾಜಿಯವರು ಸಂಗ್ರಹಿಸಿದಾರಲ್ಲ, ಅದರಲ್ಲಿ ಇನ್ನೂ ಕೂಡ 336 ಉಪವಾಸಗಳನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ ಉಪವಾಸಗಳ ಸಂಖ್ಯೆ ಅಲ್ಲಿಗೆ ಹೋಯಿತು 9938 ಆಯಿತು. ಆದರೂ ಕೂಡ ಎರಡು ಪುಸ್ತಕದಲ್ಲಿ ಒಟ್ಟು ಉಪವಾಸಗಳು 9602 ಕೊಟ್ಟಿದ್ದಾರೆ. ಒಟ್ಟು ಉಪವಾಸಗಳ ಸಂಖ್ಯೆ 9602. ಇದು ಹೇಗಾಯಿತು ಅಂತ ಒಂದು ಸಲ ಕೇಳೋಣ ಬಂಧುಗಳೇ. ಈಗ ನಿಧಾನ ಕೇಳ್ರಿ, ನೋಡೋಣ. ಇದು ಎರಡು ಪುಸ್ತಕದಲ್ಲಿ ಮತ್ತು ಸಮಾನನೇ ಇದೆ. ಹೇಗೆ ಅಂತ ಕೇಳೋಣ. ಇಲ್ಲಿ ನೋಡ್ರಿ. ಈಗ ಪೂಜ್ಯ ಶ್ರೀಗಳ ಉಪವಾಸಗಳು 16 ದಿನಗಳ 3 ಸಲ ಉಪವಾಸ ಮಾಡಿದರು. ಅಂದರೆ ಅದು 48 ಆಯಿತು. 10 ದಿನಗಳ 1 ಸಲ ಉಪವಾಸ ಮಾಡಿದರು. ಅಂದರೆ ಅದು 10 ದಿವಸ ಉಪವಾಸ ಆಯಿತು. 9 ದಿನಗಳ 6 ಸಲ ಉಪವಾಸ ಮಾಡಿದರು. ಅದು 54 ಆಯಿತು. 8 ದಿನಗಳ 7 ಸಲ ಉಪವಾಸ ಮಾಡಿದರು. ಅದು 56 ಆಯಿತು. 7 ದಿನಗಳ 6 ಸಲ ಉಪವಾಸ ಮಾಡಿದರು. ಅದು 42 ಆಯಿತು. 6 ದಿನಗಳ 6 ಸಲ ಉಪವಾಸ ಮಾಡಿದರು. ಅದು 36 ಆಯಿತು. 5 ದಿನಗಳ 6 ಸಲ ಉಪವಾಸ ಮಾಡಿದರು. ಅದು 30 ಆಯಿತು. 4 ದಿನಗಳ 6 ಸಲ ಉಪವಾಸ ಮಾಡಿದರು. ಅದು 24 ಆಯಿತು. ಇನ್ನು ಕೇಳ್ರಿ. ಚಾರಿತ್ರ್ಯ ಶುದ್ಧಿ ವ್ರತವನ್ನು ಮಾಡಿದರು. ಅದು 1234 ಆಯಿತು. 30-24 ವ್ರತ ಮಾಡಿದರು. ಅದು 720 ಆಯಿತು. ಕರ್ಮದಹನ ವ್ರತ ಮಾಡಿದರು. 3 ಸರ್ತಿ ಮಾಡಿದರು. ಅದು 468 ಆಯಿತು. ಸಿಂಹ ನಿಷ್ಕ್ರೀಡಿತ ವ್ರತ 3 ಸರ್ತಿ ಮಾಡಿದರು. ಅದರದ್ದು ಉಪವಾಸ ಆಯಿತು 270. ಸೋಲ ಕಾರಣ ಅಂದರೆ ಷೋಡಶ ಕಾರಣ ಅದನ್ನು ಮಾಡಿದ್ರು 15 ಸರ್ತಿ 15 ಸರ್ತಿ ಮಾಡಿದ್ರು. ಅವಾಗ ಎಷ್ಟಾಯಿತು? 256 ಆಯ್ತು. ಅದು ಶ್ರುತ ಪಂಚಮಿ ವ್ರತ ಮಾಡಿದ್ರು 36 ಉಪವಾಸ ಮಾಡಿದರು. ವಿಹಾರಮಾನ ವ್ರತ ಮಾಡಿದರು 20 ಮಾಡಿದರು. ದಶಲಕ್ಷಣ ಪರ್ವದ ವ್ರತ ಮಾಡಿದರು 10. ಸಿದ್ಧರ ವ್ರತ ಮಾಡಿದರು 8. ಆಷ್ಟಾನಿಕ ವ್ರತ ಮಾಡಿದರು 8. ಈಗ ಏನಾಗಿತ್ತು? ಗಣಧರ ವಲಯದ ಗಣಧರ ಅಂದರೆ ಎಷ್ಟು? 1452 ಉಪವಾಸವನ್ನು ತಗೊಂಡಿದ್ರು ಅವರು. ಇದರಲ್ಲಿ ಅವರಿಗೆ 200 ಉಪವಾಸ ಪೂರ್ಣ ಆಗಿತ್ತು. ಆಚಾರ್ಯ ಭಗವಾನ್ ಶಾಂತಿಸಾಗರದ್ದು. ಅರ್ಥ ಆಯಿತು? ಹೀಗೆ ಎಲ್ಲ ಸೇರಿ ಒಟ್ಟು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಇಲ್ಲಿ ಯಾವುದರಲ್ಲಿ? ಗುರು ಗರಿಮಾ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಒಟ್ಟು ಸಂಖ್ಯೆ ಕೊಟ್ಟಿದ್ದಾರೆ 9602. ಅರ್ಥ ಆಯ್ತಲ್ಲ? ಇನ್ನು ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಜೀವನ ಪರಿಚಯ, ಅಭಿನಂದನ ಪ್ರಕಾಶನ ವಿಜಾಪುರ. ಕ್ಷುಲ್ಲಿಕಾ ಶ್ರೀ 105 ಜಿನಮತಿ ಮಾತಾಜಿ ಅವರು ಸಂಗ್ರಹಿಸಿದಂಥ ಪುಸ್ತಕದಲ್ಲಿ ಅವರು ಕೂಡ ಒಟ್ಟು ಸಂಖ್ಯೆ ಕೊಟ್ಟಿದ್ದಾರೆ 9602. ಅವ್ರದ್ದು ಪುಸ್ತಕ ಇವ್ರದ್ದು ಪುಸ್ತಕ ಎರಡರಲ್ಲಿ ಸಮಾನ ಲೆಕ್ಕ ಇದೆ. ಒಟ್ಟು ಸಂಖ್ಯೆ ಉಪವಾಸದ ಒಟ್ಟು ಉಪವಾಸ 9602. ಆದರೂ ಕೂಡ ಆ ಪುಸ್ತಕದಲ್ಲಿ ಮತ್ತೆ 300 ಸ್ವಲ್ಪ ಉಪವಾಸಗಳನ್ನು ಮತ್ತೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ 336 ಉಪವಾಸಗಳನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹಾಗೆ ಲೆಕ್ಕ ಮಾಡೋಕ್ಕೆ ಹೋದ್ಕೊಳ್ಳೆ 9938 ಉಪವಾಸಗಳು ಆಗ್ತವೆ. ನೋಡಿ ಬಂಧುಗಳೇ, ಇದನ್ನು ಅಂತೂ 9602 ಅಂತೂ ಇದು ಗ್ಯಾರಂಟಿ ಇದೆ. ಎಲ್ಲ ಪುಸ್ತಕಗಳಲ್ಲಿ ಇದಂತೂ ಗ್ಯಾರಂಟಿನೇ ಇದೆ.
ಅದರಲ್ಲಿ ಅಷ್ಟು ಮತ್ತೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆಗಿರ್ಬೋದು. ಆ ಮಹಾ ಸಂಯಮಿ ಜೀವದ್ದು ಅದು ನಾವು ಅವರನ್ನು ನಮ್ಮ ಬಾಯಿಂದ ಹೊಳೋದಕ್ಕೆ ಸಾಧ್ಯ ಇಲ್ಲ. ಪರಮಪೂಜ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಸಾಗರ ಮಹಾರಾಜರು ಅಂಥ ಮಹಾನ್ ಉಪವಾಸನ ಮಾಡಿ ಈ ಪಂಚಮ ಕಾಲದಲ್ಲಿ ನಮಗೆ ಆದರ್ಶರಾಗಿ ಹೋಗಿದ್ದಾರೆ ಬಂಧುಗಳೇ. ನಾವು ಅವರಿಗೆ ಇಲ್ಲಿಂದನೇ ನಮಸ್ಕಾರ ಮಾಡೋಣ. ಹೇ ಆಚಾರ್ಯ ಭಗವಾನ್, ನಮಗೂ ಕೂಡ ತಮ್ಮ ಶಕ್ತಿ ಸ್ವಲ್ಪನಾರು ಪ್ರಾಪ್ತ ಆಗಲಿ, ನಾವು ಕೂಡ ತಮ್ಮ ಸಂಯಮದ ದಾರಿಯಲ್ಲಿ ಬರುವ ಹಾಗೆ ನಮಗೂ ಆಶೀರ್ವಾದ ಆಗಲಿ ಅಂತ ಪದೇ ಪದೇ ಆಚಾರ್ಯ ಭಗವಾನ್ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಲ್ಲಿ ಬೇಡಿಕೊಳ್ಳೋಣ. ಮಹಾವೀರ ಭಗವಾನರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಪೂಜ್ಯ ಉಪದೇಶ ರತ್ನಾಕರ ಅರ್ಹತ್ ಬಲಿ ಮಹಾರಾಜರಿಗೆ